6 ವರ್ಷ ಕಳೆದರೂ ಕೂಡ ಶವಗಾರಕ್ಕೆ ಉದ್ಘಾಟನೆಯ ಭಾಗ್ಯ ಇಲ್ಲ. 7.80 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಶವಗಾರಕ್ಕೆ ಈಗ ಬೀಗವೇ ಗತಿಯಾಗಿದೆ. 6 ವರ್ಷ ಕಳೆದರೂ ಕೂಡ ಶವಗಾರಕ್ಕೆ ಉದ್ಘಾಟನೆಯ ಭಾಗ್ಯ ಇಲ್ಲ. 7.80 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಶವಗಾರಕ್ಕೆ ಈಗ ಬೀಗವೇ ಗತಿ. ಶವಗಾರ ಉದ್ಘಾಟನೆಗೆ ಮುಹೂರ್ತ ಸಿಗ್ತಿಲ್ವೋ ಅಥವಾ ಸತ್ತವರೇ ಬಂದು ರಿಬ್ಬನ್ ಕತ್ತರಿಸಬೇಕು? ಬಡವರ ಹೆಣದ ಮೇಲೂ ಕೂಡ ಅಧಿಕಾರಿಗಳು ಈಗ ಚಲ್ಲಾಟವನ್ನು ಮಾಡ್ತಾ ಇದ್ದಾರೆ. 2018ರಲ್ಲಿ ಶವಗಾರ ನಿರ್ಮಾಣ ಇನ್ನೂ ಬಳಕೆ ಮಾತ್ರ ಸಿಕ್ಕಿಲ್ಲ. ಹೊಸನಗರ ತಾಲೂಕಿನ ಹುಂಚದಲ್ಲಿ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಅಲ್ಲಿ ಈ ಘಟನೆ ಅನ್ನುವಂಥದ್ದು ನಡೆದಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ವೇತಾ ಬಂಡಿ ಅನುದಾನದಲ್ಲಿ ಶವಗಾರ ನಿರ್ಮಾಣ ಆಗಿತ್ತು. ಬರಿಯಲ್ಲಿನ ಶವಗಾರ ಪರೀಕ್ಷೆ ಕಂಡು ಅನುದಾನವನ್ನು ತಂದಿದ್ದಂತಹ ಶ್ವೇತಾ ಶವಗಾರವಿದ್ದರೂ ಕೂಡ ಶವ ಹೊತ್ತು ಹೊಸನಗರ ಸಾವು ಸಂಭವಿಸಿದಾಗಲೆಲ್ಲ ಗ್ರಾಮಸ್ಥರಿಗೆ ಸಂಕಷ್ಟದ ಪ್ರಯಾಣ. ಬಡವರ ಕಣ್ಣೀರು ಒರೆಸಬೇಕಿದ್ದಂತಹ ಆಡಳಿತ ಈಗ ಕಣ್ಮುಚ್ಚಿ ಕುಳಿತಿದೆಯಾ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಉದ್ಘಾಟನೆಗೆ ಹಲವರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಶಾಸಕರೇ, ಶವಗಾರಕ್ಕೆ ಉದ್ಘಾಟನೆಯ ಭಾಗ್ಯವನ್ನು ನೀಡಿ ಮುಕ್ತಿಯನ್ನು ಕೊಡಿ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಇನ್ನಾದರೂ ಶವಗಾರ ಉದ್ಘಾಟನೆ ಮಾಡುವಂತೆ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹುಂಚ ಹೋಬಳಿಗೆ ಒಂದು ಶವಗಾರ ಬೇಕಂತ ನಾವು ಬೇಡಿಕೆ ಇಟ್ಟಿದ್ವಿ ಅಂದಿನ ಜಿಲ್ಲಾ ಪಂಚಾಯತ್ ಮೆಂಬರ್ ಹತ್ರ, ಶ್ವೇತಾ ಬಂಡಿ ಅವ್ರ ಹತ್ರ. ಇಲ್ಲಿ ನಮ್ಗೆ ಅವ್ರು ಏನು ಮಾಡಿದ್ರು, ಒಂದು ಶವಗಾರನ ಒಂದು 7 ಲಕ್ಷ ರೂಪಾಯಿ ಮಂಜೂರು ಮಾಡಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸ್ಥಳೀಯವಾಗಿ ಇರತಕ್ಕಂತಹ ಮೆಂಬರ್ಗಳು ಏನು ಮಾಡ್ತಿದ್ದಾರೆ, ಅವರು ಪಕ್ಷ ಪ್ರತಿಷ್ಠೆಗೋಸ್ಕರ ಇಲ್ಲಿ ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇಲ್ಲ. ಏನಂತ ಹೇಳಿದರೆ, ಅವರು ನಮ್ಮ ಪಕ್ಷದಿಂದ ಉದ್ಘಾಟನೆ ಆಗಬೇಕು, ನಮ್ಮ ಪಕ್ಷದಿಂದ ಉದ್ಘಾಟನೆ ಆಗಬೇಕಂತ ಹೊರಟಿದ್ದಾರೆ. ಆದರೂ ಇಲ್ಲಿ ಏನಾದರೆ ಈ ಉದ್ಘಾಟನೆ ಇಲ್ಲಿ ಶವಗನ್ನು ಇಲ್ಲ ಡೆತ್ ಆದಾಗ ನಾವು ಪೇಟೆಗೆ ಹೋಗಬೇಕು, ಇಲ್ಲೊಂದು ಹೊಸ್ತಾರಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ನೀವು ಸ್ಥಳೀಯವಾಗಿ ಇಲ್ಲೊಬ್ಬರು ನಮ್ಮ ಪಿ ಡಿ ಅವ್ರು ಕೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಇದು ಅಂತ ಹೇಳ್ತಿದ್ದಾರೆ. ನಮಗೇನು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾರೆ. ಅವರೊಂದು ಅಸೈಟಿ ತೋರಿಸುವಂಥ ಪಿ ಡಿ ಒಳನ್ನ ಇಲ್ಲಿ ಇರಲೇಬಾರ್ದು, ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡಿ. ಅದರ್ವೈಸ್ ಇಲ್ಲ ಅಂದರೆ ಒಳ್ಳೆ ಪಿ ಡಿ ಒನ್ನ ಇಲ್ಲಿ ಆ್ಯಕ್ಟಿವ್ ಇರೋ ಪಿ ಡಿ ಒನ್ನ ತಂದು ಹಾಕ್ರಿ. ಅವರು ಅದು ಬಂದಾದ ನಂತರನಾದ್ರೂ ಇಲ್ಲಿ ಉದ್ಘಾಟನೆ ಆಗೋ ಥರ ನೋಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಉದ್ಘಾಟನೆ ಆಗೋಕ್ಕೆ ಕೆಲವು ಸ್ಥಳೀಯ ಮೆಂಬರ್ ನಮಗೆ ಹೇಳಬೇಕು ಅಂದರೆ 10ರಿಂದ 12 ವರ್ಷದ ಹಿಂದುಗಡೆ ಈ ಶವಗ್ರಹ ಅಂತ ಏನು ಹಿಂದುಗಡೆ ನೋಡ್ತಿದ್ದೀರೋ ಅದನ್ನು ಓಪನ್ ಮಾಡಬೇಕಂತ ಅಂದರೆ ಕಟ್ಟಡ ರೆಡಿ ಆಯಿತು. ಆ ಕಟ್ಟಡ ರೆಡಿ ಆದಮೇಲೆ ಅವತ್ತಿಂದ ಇವತ್ತವರೆಗೂ ನಾವು ಸಾರ್ವಜನಿಕರು ಏನಿದ್ದೀವಿ ಅದನ್ನು ಉದ್ಘಾಟನೆ ಮಾಡಿ ಅಂಥೇಳಿ ಗ್ರಾಮ ಪಂಚಾಯತಿಗೆ ಸುಮಾರು 8ರಿಂದ 10 ವರ್ಷದಿಂದನೂ ನಾವೆಲ್ಲರೂ ಸತನೂ ಅದನ್ನು ಪ್ರಸಾರ ಆಗ್ತಾನೆ ಬಂದಿದ್ದೀವಿ. ನಮ್ಮದು ಹೋಬಳಿ ಹುಂಚ ಹೋಬಳಿ ಅಂತ ಬಂದಾಗ ಇಲ್ಲಿ ಏನಾರ ಒಂದು ಹೆಚ್ಚು ಕಮ್ಮಿ ಆದರೆ, ಅನಾಥ ಶವಗಳಾದರೆ, ಕೆರೆಗೆ ಬಿದ್ದವರು, ನೇಣು ಹಾಕ್ಕೊಂಡವರು ಇವರೆಲ್ಲ ಏನಿದ್ದಾರೆ, ನಾವು ಇಲ್ಲಿಂದ ಶಿವಮೊಗ್ಗ ರಿಪಿನ್ಪೇಟೆ ತೊಗೊಂಡೋಗ್ಬೇಕು, ಇಲ್ಲ ಹೊಸನಗರ ತೊಗೊಂಡೋಗ್ಬೇಕು. ಇದನ್ನು ನೋಡಿಕೊಂಡು ನಾವು ಏನು ಮಾಡಿದ್ವಿ, ಇಲ್ಲಿ ಒಂದು ಶವಗಾರ ಬೇಕು ಅಂತ ಮಾಡಿದಾಗ ಶ್ವೇತಾ ಬಂಡಿ ಅವರು ಇದಕ್ಕೊಂದು 7 ಲಕ್ಷ ರೂಪಾಯಿ ಇಟ್ಬಿಟ್ಟು ಅದನ್ನು ರೆಡಿ ಮಾಡಿಕೊಟ್ರು. ಅದು ಆದಮೇಲೆ ಬಿಲ್ಡಿಂಗ್ ಫಿನಿಷಿಂಗ್ ಆಯಿತು. ಬಿಲ್ಡಿಂಗ್ ಫಿನಿಷಿಂಗ್ ಆದಮೇಲೆ ಇದನ್ನು ಉದ್ಘಾಟನೆ ಮಾಡಲೇ ಇಲ್ಲ. ಉದ್ಘಾಟನೆ ಮಾಡಲಿಲ್ಲ. ಯಾಕೆ ಅಂತ ನಾವು ಗ್ರಾಮ ಸಭೆಯಲ್ಲಿ ಆಗಿರ್ಬೋದು, ಈ ಯಾರ ತೀರೋದಾಗ ಆಗಿರ್ಬೋದು, ಅದನ್ನು ಕೇಳಿದಾಗ ಗ್ರಾಮ ಪಂಚಾಯತ್ ನಮಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ, ಆರೋಗ್ಯ ಇಲಾಖೆಗೂ ನಮಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಸೊ ಕಾಂಟ್ರಾಕ್ಟರ್ನ ಕೇಳಿದ್ರೆ ನಾನು ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ, ಇದಿಲ್ಲ. ಅವ್ರು ಏನು ಅಂದರೆ ಒಂದು ಲೈನ್ ಬರಬೇಕು, ಕರೆಂಟ್ ಲೈನ್ ಒಂದು ಬರಬೇಕು, ನೀರಿನ ವ್ಯವಸ್ಥೆ ಒಂದು ಆಗಬೇಕು ಅಂತ. ಪಂಚಾಯತ್ ನೀರಿನ ವ್ಯವಸ್ಥೆನ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ, ಬಿಟ್ಟರೆ ಇಲ್ಲಿವರೆಗೂ ಉದ್ಘಾಟನೆ ಆಗಿಲ್ಲ. ಇದನ್ನು ಈ ವಿಚಾರವಾಗಿ ಮೊನ್ನೆ ಒಂದು 15 ದಿನದ ಹಿಂದ್ಗಡೆ ಒಬ್ಬ ಕೆರೆಯಲ್ಲಿ ಒಬ್ಬ ಯುವಕ ಸತ್ತೋದಾಗ ಇಲ್ಲಿಂದ ರಿಪಿನ್ಪೇಟೆ ತೊಗೊಂಡೋಗೋಂಥ ಪರಿಸ್ಥಿತಿ ಉದ್ಭವ ಆಯಿತು. ಒಬ್ಬ ಸಾಮಾನ್ಯ ಏನೂ ಇಲ್ಲದೇನೋ ದಿನಕೂಲಿ ಮಾಡೋನು ಈಗ ರಿಪಿನ್ಪೇಟೆಗೆ ತೊಗೊಂಡೋಗ್ತೀವಿ ಅಂದರೆ ಒಂದು 5ರಿಂದ 6 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ